ಧನು ಸಂಕ್ರಮಣದ ಮರುದಿನ ತಿಂಗಳ ದಿನದಿಂದ ಮುಂದಿನ ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಮಣದ ಪರ್ಯಂತ ನಡೆಯುವಂತಹ ಧನು ಮಾಸದ ಮೊದಲ ಪೂಜೆ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇಂದು ಬೆಳಿಗ್ಗೆ 5:30 ವೇಳೆಗೆ ನಡೆಯಿತು. ಪ್ರಾತಃ ಕಾಲದ ಮತ್ತು ಧನುರ್ಮಾಸದ ಮೊದಲ ಪೂಜೆಗಾಗಿ ನಸುಕಿನ ಜಾವ ದೇವಸ್ಥಾನದಲ್ಲಿ ಭಕ್ತ ಸಾಗರ ಹರಿದು ಬಂತು. ಬೆಳಿಗ್ಗೆ ಗಂಟೆ 4:15ಕ್ಕೆ ವೇದ ಸಂವರ್ಧನಾ ಪ್ರತಿಷ್ಠಾನದ ನೇತೃತ್ವದಲ್ಲಿ ರುದ್ರಪಠಣ ಆರಂಭಗೊಂಡಿತು. ಗಂಟೆ 5:30ಕ್ಕೆ ಧನು ಪೂಜೆ ನಡೆಯಿತು. ಪೂಜೆಯ ನಂತರ ನಿತ್ಯ ಬಲಿ ಉತ್ಸವ ನಡೆದಿದೆ. ದೇವಾಲಯದ ಹೊರಾಂಗಣದಲ್ಲಿ ಭಕ್ತರಿಗೆ ಅವಲಕ್ಕಿ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು. ದೇವಾಲಯದ ಆಡಳಿತಾಧಿಕಾರಿ ನವೀನ್ ಭಂಡಾರಿ, ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ್, ಮಾಜಿ ಆಡಳಿತ ಮುಕ್ತೇಸರ ಎನ್ಕೆ ಜಗನ್ನಿವಾಸ್ ರಾವ್, ಬನ್ನೂರು ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಪಂಚಿಗುಡ್ಡೆ ಈಶ್ವರ್ ಭಟ್ ಅವರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ವೇದ ಸಂವರ್ಧನಾ ಪ್ರತಿಷ್ಠಾನದ ಅಧ್ಯಕ್ಷ ಎಂಟಿ ಜಯರಾಮ್ ಭಟ್, ಪ್ರತಿಷ್ಠಾನದ ಉಪಾಧ್ಯಕ್ಷ ಮಾನಿಲಾಸಿ ಮಹಾದೇವ ಶಾಸ್ತ್ರಿ, ದೇವಾಲಯದ ಅರ್ಚಕ ಜಯರಾಮ್ ಜೋಯಿಷ, ವಾಸ್ತು ಇಂಜಿನಿಯರ್ ನಗರಸಭೆ ಸದಸ್ಯ ಪಿಜಿ ಜಗನ್ನಿವಾಸ್ ರಾವ್, ಚಂದ್ರಶೇಖರ್ ರಾವ್, ಭಾಸ್ಕರ್ ಬಾರಿಯಾ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು. ಧನು ಪೂಜೆಯ ಸಂದರ್ಭ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ನಿಕಟಪೂರ್ವ ಸದಸ್ಯರಾದ ರಾಮಚಂದ್ರ ಕಾಮತ್, ರಾಮದಾಸ್ ಗೌಡ, ಶೇಖರ್ ನಾರವಿ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವಾ, ದೇವಾಲಯದ ಪ್ರಧಾನ ಅರ್ಚಕ ವೇದಮೂರ್ತಿ ವಿಎಸ್ ಭಟ್, ಕಿಟ್ಟಣ್ಣ ಗೌಡ ಬಪ್ಪಲಿಗೆ, ಮಾಜಿ ಮುಕ್ತೇಸರ ಚಿದಾನಂದ ಬೈಲಾಡಿ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು.